ಈಗ ಸಿಂಗದ ದೇವಸ್ಥಾನ ಅಲ್ಲಿ ಮುಂದಿಂದ ಇನ್ನೂ ಚೆನ್ನಾಗಿ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವಾಗ ಹೋಗ್ತಿದ್ದೀವಿ ಒಂದು ಹೊಸ ಟ್ರಿಪ್ಪಿಗೆ. ಭಾಳ ದಿವಸ ಆದಮೇಲೆ ವ್ಲಾಗ್ ಬರ್ತಿದೆ ಗೊತ್ತು, ಆದರೆ ಏನಾಗಲ್ಲ. ಇವಾಗ ಹೋಗ್ತಿದ್ದೀವಿ, ದಾರಿ ಮಧ್ಯೆನೇ ಹೇಳ್ತೀನಿ. ಇವಾಗ ನಾನಿರೋದು ಮನೆ. ಇವಾಗ ಹೊರಡ್ತಾ ಇದ್ದೀವಿ. ಭಾಳ ದಿವಸ ಆದಮೇಲೆ ಫ್ರಂಟ್ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಹೆಂಗಿದೆ ಅಂತ ಹೇಳಿ. ಅದು ಕ್ಲೀನ್ ಬೇರೆ ಇಲ್ಲ, ಅದು ಏನಾಗಲ್ಲ. ಇವಾಗ ನಾನು ನಿಮಗೆ ಹೋಗ್ತಾ ದಾರಿ ಮಧ್ಯೆ ಎಲ್ಲರೂ ಸ್ಟಾಪ್ ಕೊಟ್ಟಾಗೆ ಸಿಗ್ತೀನಿ. ಗೈಸ್, ಇಲ್ಲಿ ಒಂದು ಆಂಜನೇಯ ದೇವಸ್ಥಾನಕ್ಕೆ ಬಂದೀವಿ. ಇಲ್ಲಿ ಯಾವುದೋ ಊರಲ್ಲಿ ಐತೆ, ಊರ ಹೆಸರು ನನಗೂ ಗೊತ್ತಿಲ್ಲ. ಅದು ತಿಳ್ಕೊಂಡು ಹೇಳ್ತೀನಿ. ಇವಾಗ ಕಾರ್ ಇಲ್ಲಿ ಪಾರ್ಕ್ ಹಾಕಿವಿ. ಸಿನಿಮ್ಯಾಟಿಕ್ ಹೆಂಗೆ ಮಾಡಾಳೆ ಏನೋ ಅಕ್ಕ ಗೊತ್ತಿಲ್ಲ, ಅಕ್ಕನ ಕೇಳ್ಕೊಟ್ಟಿದ್ದೆ. ಗೈಸ್, ಇವಾಗ ಹೋಗ್ತಾ ನಿಮಗೆ ಹೋಗಿ ವಿಡಿಯೋ ಏನಾದ್ರು ಅಲ್ಲೋ ಇದ್ರೆ ಒಳಗಡೆ ತೋರಿಸ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಹೊರಗಡೆ ಬಂದಮೇಲೆ ತೋರಿಸ್ತೀನಿ. ಈಗ ಸಿಂಗಿದೆ ದೇವಸ್ಥಾನ ಅಲ್ಲಿ ಮುಂದಿಂದ ಇನ್ನೂ ಚೆನ್ನಾಗಿದೆ. ದೂರದಿಂದ ಕಂಡ್ರೆ ತೋರಿಸ್ತೀನಿ. ಇಲ್ಲಿ ಹಿಂಗಿದೆ, ಆ ಕಡೆಯಿಂದ ಎಂಟ್ರೆನ್ಸು. ಅಲ್ಲೋಗಿ ನೀಟಾಗಿ ತೋರಿಸ್ತೀನಿ. ಒಂದು ಕಲ್ಯಾಣಿ ಇದೆ, ಎಷ್ಟು ಚೆನ್ನಾಗಿದೆ. ಅಲ್ಲಿ ಮಂಡಕ್ಕಿನ ಹಾಕ್ತಾ ಇದ್ದಾರೆ ಇದಕ್ಕೆ. ಇಲ್ಲಿ ಬ್ಯಾಟ್ಸು ಅಲ್ಲಿ ನೋಡ್ರಿ ಎಷ್ಟು ತಗೊಂಡಿದೆ. ಅದು ಈ ಟೈಮಲ್ಲಿ ಸ್ಲೀಪಿಂಗ್ ಅಲ್ಲ ಅದ್ರದ್ದು, ಅದಕ್ಕೆ ಮಲಗಿರ್ತದೆ ಅದು. ಈಗ ಬಂದ್ವಿ. ಇಲ್ಲಿ ನಾವಿರೋದು ಕದಲಮಂಡಳಿಗೆ ಏನೋ ಐತೆ. ನೀವು ರಾಣೆಬೆನ್ನೂರಿಂದ ಹಾವೇರಿಗೆ ಹೋಗ್ಬೇಕಾದ್ರೆ ಮಧ್ಯ ದಾರಿಯಲ್ಲಿ ಬರ್ತೈತಿದು. ಹಾಗೆ ಇವಾಗ ನಾವು ಮುಂದೆ ಹೋಗ್ತಿರೋದು ಮುಂಡಗೋಡಿಗೆ ಹೋಗಿ ಅಲ್ಲಿಂದ ಇಲ್ಲಾಪುರ ಗೊತ್ತಿರ್ಬೋದಲ್ಲ, ಫೇಮಸ್ಸು. ಅದೇ ಮಾಗೋಡ್ ಫಾಲ್ಸು ಅವೆಲ್ಲದಕ್ಕೂ. ಹಾಗೆ ಅಲ್ಲಿಂದ ಮತ್ತೆ ವಾಪಸ್ ನಾಳೆ ಮನೆಗೆ. ಟ್ರಿಪ್ ಅಂತೂ ಮಸ್ತ್ ಇರ್ತತೆ. ನೀವು ಸಪೋರ್ಟ್ ಕೊಟ್ಟರೆ ಇನ್ನೂ ವ್ಯೂಸ್ ಅಂತೂ ಸಖತ್ ಬರ್ತತೆ. ಇವಾಗ ಹೋಗೋಣ. ಇವಾಗ ನಾವು ಎಲ್ಲರೂ ಊಟಕ್ಕೆ ನಿಲ್ಲಿಸಿ ಆಮೇಲೆ ಮುಂಡಗೋಡಿಗೆ ಹೊರಡ್ತೀವೇನೋ. ಹಾಗೆ ಇವಾಗ ಹೋಗೋಣ.